ಬೆಂಗಳೂರು ಮೂಲದ ಕೇವಲ 9 ವರ್ಷದ ಉಜ್ವಲ್ ಎನ್ನುವ ಬಾಲಕ ಬರೋಬ್ಬರಿ 147 ದೇಶಗಳ ಅಧಿಕೃತ ಕರೆನ್ಸಿ, 50 ದೇಶಗಳ ನಾಣ್ಯಗಳು, 62 ದೇಶಗಳ ಅಪರೂಪದ ಸ್ಟ್ಯಾಂಪ್ ಸಂಗ್ರಹಿಸುವ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾನೆ. ಈ ಪುಟ್ಟ ಪೋರನ ಈ ಅನನ್ಯ ಸಾಧನೆ ಮೊನ್ನೆಯಷ್ಟೇ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ. ಹಾಗಿದ್ರೆ ಏನಿದು ಸ್ಟೋರಿ? ಈ ಬಾಲಕನ ಅಪರೂಪದ ಸಾಧನೆ ಏನು ಅಂತ ತೋರಿಸ್ತೀವಿ ನೋಡಿ. 9ರ ಪೋರ ಸಾಧನೆ ಅಪಾರ. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಪಾತ್ರನಾದ ಬೆಂಗಳೂರಿನ ಹುಡುಗ. ದೇಶ ವಿದೇಶಗಳ ಗರಿಗರಿ ನೋಟುಗಳು, ಬಗೆ ಬಗೆಯ ನಾಣ್ಯಗಳ ಮುಂದೆ 9 ವರ್ಷದ ಬಾಲಕ. ಕೊರಳಲ್ಲಿ 10 ಪದಕಗಳು, ಗೆಲುವಿನ ನಗೆ, ಪೋಷಕರಲ್ಲಿ ಸಂತೃಪ್ತಿಯ ಮಂದಹಾಸ. ಯಾರೀತ? ಈತನ ಹೆಸರು ಉಜ್ವಲ್. ಇವನಿಗೀಗ ಕೇವಲ 9 ವರ್ಷ. ಬೆಂಗಳೂರಿನ ಮಂಜು ಎಂಬುವವರ ಸುಪುತ್ರ. ಇಷ್ಟು ಕಡಿಮೆ ವಯಸ್ಸಿಗೆ ಈತ ಪ್ರತಿಷ್ಠಿತ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ತನ್ನ ಸಾಧನೆಯ ಛಾಪು ಮೂಡಿಸಿದ್ದಾನೆ. ವಿವಿಧ ದೇಶಗಳ ಕರೆನ್ಸಿ, ನಾಣ್ಯಗಳನ್ನು ಸಂಗ್ರಹಿಸುವ ಛಲ, ಹವ್ಯಾಸ ಈ ಬಾಲಕನ ಮುಡಿಗೆ ಹಲವು ಪುರಸ್ಕಾರಗಳನ್ನು ಕಲ್ಪಿಸಿದೆ. ಇವಷ್ಟೇ ಅಲ್ಲ, ರಾಜ್ಯದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಈತನ ಸಾಧನೆಗೆ ಹರಿದು ಬಂದ ಪದಕಗಳ ಪಟ್ಟಿ ಅಪಾರ. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ಕಿಂಗ್ಸ್ ಆಫ್ ರೆಕಾರ್ಡ್, ಹೀಗೆ ಪಟ್ಟಿ ದೊಡ್ಡದಿದೆ. ಇಷ್ಟೆಲ್ಲ ಸಾಧನೆ ಹೆಸರು ಮಾಡಿರುವ ಈ ಪುಟ್ಟ ಬಾಲಕನ ಮತ್ತಷ್ಟು ಕನಸು, ಆಸೆಗಳೇನು? ಈ ಸಾಧನೆಯ ಬಗ್ಗೆ ಉಜ್ವಲ್ ನಿಮ್ಮ ಜಿ ಕನ್ನಡ ನ್ಯೂಸ್ ಜೊತೆಗೆ ಮನಬಿಚ್ಚಿ ಹೇಳಿಕೊಂಡಿದ್ದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಉಜ್ವಲ್, ಸೊ ಈ ಸಾಧನೆ ಎಲ್ಲ ಮಾಡಿದೆಯಲ್ವಾ? ಏಷ್ಯಾ ಬುಕ್ ಆಫ್ ರೆಕಾರ್ಡಲ್ಲಿ ನಿನ್ನ ಹೆಸರೆಲ್ಲ ಬಂದಿದೆ. ಸೊ ಸಾಧನೆ ಮಾಡಿದ್ಯಾ. ಸೊ ಈ ಸಾಧನೆಗೆ ನಿನಗೆ ಸ್ಫೂರ್ತಿ ಯಾರು? ಸ್ಫೂರ್ತಿ ಅಪ್ಪ ಅಮ್ಮನೇ. ಸೊ ಅವರೆಲ್ಲ ನಿಮ್ಗೆ ಹೆಲ್ಪ್ ಮಾಡಿದ್ರ? ಏನೇನು ಹೇಳ್ಕೊಟ್ರು? ಅಪ್ಪ ಮತ್ತು ಅಮ್ಮ ಎಂಥ ಕಂಟ್ರಿ ಅಂತ, ಜಪಾನ್ ಇಂಥ ಕಂಟ್ರಿ ಅಂತ ಹೇಳ್ತಾರೆ. ಅವ್ರ ಹತ್ರ ಹೋಗಿ ನೋಟ್ಸು ಕಾಣಿಸು ಕೇಳ್ತಾರೆ, ಅವಾಗ ಆಡ್ಕೊಡ್ತಾರೆ. ಸೊ ಅದನ್ನೆಲ್ಲ ನೀನು ಕಲೆಕ್ಟ್ ಮಾಡೋದೇ ನಾಬಿ. ಕಲೆಕ್ಟ್ ಮಾಡೋದಿಲ್ಲ ನಾಬಿ. ಸೊ ನೆಕ್ಸ್ಟು ಇದು ವರ್ಲ್ಡ್ ರೆಕಾರ್ಡಲ್ಲಿ ನಿನ್ನ ಹೆಸರು ನೇಮ್ ರಿಜಿಸ್ಟರ್ ಆಗಿದೆ. ಸೊ ಎಷ್ಟು ಖುಷಿ ಆಗ್ತಿದೆ ನಿನಗೆ? ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಆಗ್ತಿದೆ. ಸೊ ಈ ವಯಸ್ಸಿಗೆ ನನಗೆ ಈ ಸಾಧನೆ ಮಾಡೋದಕ್ಕೆ ಅಪ್ಪಾಜಿ ಅಮ್ಮ ಸ್ಫೂರ್ತಿ ಅಂತ ಹೇಳ್ತಿದೀಯ. ಮತ್ತು ಏನೇನು ಮಾಡಬೇಕು ಅಂತ ಮುಂದೆ ಎಲ್ಲರೂ ನಂತರ ಹಿಂಗೆ ಮಾಡಲಿ. ಎಲ್ಲರಿಗೂ ಸ್ವಲ್ಪ ಬೇರೆ ಕಂಟ್ರಿ ಸ್ಟ್ಯಾಂಪ್ಸು, ನೋಟ್ಸು ಗೊತ್ತಿರಲ್ಲ, ಆರ್ಗೂ ಗೊತ್ತಾಗಬೇಕು. ಆರೇ ನಂತರ ಕಲೆಕ್ಟ್ ಮಾಡಲಿ. ಇಷ್ಟು ಕಡಿಮೆ ವಯಸ್ಸಿಗೆ ಇಂಥದೊಂದು ಹೆಮ್ಮೆಯ ಗರಿಮೆಗೆ ಪಾತ್ರನಾದ ಮಗನನ್ನ ಪಡೆದ ಹೆತ್ತವರಿಗೆ ಮತ್ತೆಷ್ಟು ಸಂತಸ, ಖುಷಿಯಾಗಿರಬಹುದು. ಮಗನ ಸಾಧನೆಗೆ ಬೆಂಗಾವಲಾಗಿ ನಿಂತ ಉಜ್ವಲ್ ಅಪ್ಪ ಅಮ್ಮ ಆತನ ಸಾಧನೆ ಕಂಡು ಹಿರಿಹಿರಿ ಹಿಗ್ಗುತ್ತಿದ್ದಾರೆ. ಸುಪುತ್ರನ ಅದ್ವಿತೀಯ ಸಾಧನೆಗೆ ಹೆತ್ತವರ ಸಂತಸ ಹೇಗಿದೆ? ಮಗನ ಬಗ್ಗೆ ಅವರಿಗಿರುವ ಕನಸುಗಳೇನು? ಈ ಕುರಿತು ಅವರಾಡಿದ ಮಾತುಗಳನ್ನ ಅವರ ಬಾಯಲ್ಲೇ ಒಮ್ಮೆ ಕೇಳಿಬಿಡಿ. ಮಗನ ಈ ಸಾಧನೆಗೆ ಎಷ್ಟು ಖುಷಿ ಆಗ್ತದೆ ನಮಗೆ? ಸರ್ ತುಂಬ ಖುಷಿ ಆಗುತ್ತೆ. ಬಿಕಾಸ್ ನಾವು ತುಂಬ ಕೇಳಿದ್ವಿ ಅಷ್ಟೇ. ನಾವುಗಳೆಲ್ಲ ಲೈಕ್ ಇಂಡಿಯನ್ ರೆಕಾರ್ಡ್ ಅಂತ, ಏಷ್ಯನ್ ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್ ಕೇಳಿದ್ವಿ. ಬಟ್ ನನ್ನ ಮಗನೇ ಸಾಧನೆ ಮಾಡೋದು ನನಗೆ ತುಂಬ ಖುಷಿ ಆಗುತ್ತೆ. ಸೊ ಈ ಸಮಾಜಕ್ಕೆ ಅಥವಾ ಈಗಿನ ಪೀಳಿಗೆಗೆ ನಿಮ್ಮ ಕಡೆಯಿಂದ ಏನು ಸಂದೇಶ ಕೊಡ್ತೀರಾ? ಸರ್ ಈಗಿನ ಕಾಲದಲ್ಲಿ ಲೈಕ್ ತುಂಬ ಜನಕ್ಕೆ ಯಾವ್ಯಾವ ದೇಶದ ನೋಟ್ಗಳು ಹೆಂಗಿರ್ತವೆ ಅಥವಾ ಸ್ಟ್ಯಾಂಪ್ಸ್ಗಳೇನು, ಕಾಯಿನ್ಸ್ ಅಂದ್ರೇನು ಏನೂ ಗೊತ್ತಿರಲ್ಲ. ಸುಮ್ಮನೆ ಹೋಗ್ತದೆ, ಕ್ರಿಕೆಟ್ ಅಂತೆ, ಫುಟ್ಬಾಲ್, ಅವು ಗೇಮ್ಸ್ಗಳು ಮಾತ್ರ ಆಡ್ತಾರೆ. ಈ ಥರ ಕಲೆಕ್ಟ್ ಮಾಡಿದ್ರೆ ಅವ್ರಿಗೆ ನಾಲೆಡ್ಜ್ ತುಂಬ ಬಿಲ್ಡ್ ಆಗುತ್ತೆ. ಬಿಕಾಸ್ ಬೇರೆ ದೇಶದಲ್ಲಿ ಯಾವ ಥರ ಇರ್ತವೆ, ಕೆಲವು ಪಾಲಿಮರ್ ನೋಟ್ಸ್, ಪ್ಲಾಸ್ಟಿಕ್ ನೋಟ್ಸ್ಗಳು ಇರ್ತವೆ. ಅವು ಯಾವ ಥರ ಇರ್ತವೆ, ಹೇಗೆ ಮಾಡ್ತದೆ, ಅದೆಲ್ಲ ಅದು ತುಂಬ ತಿಳ್ಕೊಳ್ಳಿಕ್ಕೆ ತುಂಬ ಇದಾಗುತ್ತೆ. ಸೊ ಎಷ್ಟು ದೇಶಗಳಿದೆ ಮತ್ತು ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಥರ ಇರುತ್ತೆ ಕಲ್ಚರ್ ಎಲ್ಲ ತಿಳ್ಕೊಬೋದು. ಯಾಕೆಂದರೆ ಒಂದು ನೋಟ್ ಮೇಲೆ ನಮ್ಮಲ್ಲಿ ನೋಡಿ, ಈಗ ಗಾಂಧೀಜಿಯವ್ರನ್ನ ಇದೋಗಿ ರೆಪ್ರೆಸೆಂಟ್ ಮಾಡ್ತೀವಿ ನಮ್ಮ ನೋಟ್ಗಳಲ್ಲಿ. ಉಜ್ವಲ್ ಇಷ್ಟಕ್ಕೆ ನಿಂತಿಲ್ಲ, ಆತನ ಕನಸು ಇನ್ನೂ ದೊಡ್ಡದಿದೆ. ಈ ಹಾದಿಯಲ್ಲಿ ಇನ್ನಷ್ಟು ಸಾಧಿಸುವ ಛಲ, ಗುರಿ ಅವನದ್ದು. ಕೇವಲ 9 ವರ್ಷಕ್ಕೆ ಬರೋಬ್ಬರಿ 147 ದೇಶಗಳ ಅಧಿಕೃತ ಕರೆನ್ಸಿ, 50 ದೇಶಗಳ ನಾಣ್ಯಗಳು, 62 ದೇಶಗಳ ಅಪರೂಪದ ಸ್ಟ್ಯಾಂಪ್ ಸೇರಿ ಮತ್ತಷ್ಟು ದಾಖಲೆಗಳ ಜೊತೆಗೆ ಹಲವು ಪ್ರಶಸ್ತಿ, ಪದಕಗಳಿಗೆ ಕೊರಳೊಡ್ಡಿ ಮಗದಷ್ಟು ಸಾಧಿಸುವ ಕನಸುಗಾರ ಪೋರ ಉಜ್ವಲ್ ಮಹದಾಸೆಗೆ ನಿಮ್ಮ ಹಾರೈಕೆಗಳು ಸಲ್ಲಲಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17,
ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.